ಅಮೃತಧಾರೆಯ ನಾಳಿನ ಪೂರ್ತಿ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ. ಗೌತಮ್, ಭೂಮಿಕಾ, ಆನಂದ್, ಅಪರ್ಣ ಎಲ್ಲರೂ ಸೇರಿ ಈಗ ಕನಕದುರ್ಗ ಹತ್ರ ಇರೋ ಫ್ಯಾಕ್ಟ್ರಿ ಒಂದು ಪ್ರಾಬ್ಲಮಲ್ಲಿದೆ ಅನ್ನೋ ನೆಪ ಮಾಡಿಕೊಂಡು ಒಂಥರ ಫ್ಯಾಮಿಲಿ ಟ್ರಿಪ್ ಥರ ಈಗ ಕನಕದುರ್ಗದಲ್ಲಿ ಅವ್ರದ್ದೇ ಇರೋ ಒಂದು ಎಸ್ಟೇಟ್ನಲ್ಲಿ ಹೋಗಿ ಸ್ಟೇ ಆಗಿದ್ದಾರೆ. ಅಲ್ಲಿ ಅವರು ಆಗಿರೋ ಪ್ರಾಬ್ಲಮ್ನ ನೋಡೋದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಮಜಾ ಮಾಡ್ತಿರೋದೇ ಹೆಚ್ಚು. ಈ ಕಡೆ ಮನೆಯಲ್ಲಿ ಸುಧಾ ಕೂಡ ಇಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾಳೆ. ಅದು ಸೃಜನ್ ಜೊತೆ ಪುಟ್ಟು ಲಚ್ಚಿನ ಕರ್ಕೊಂಡು ಹೊರಟೋಗಿದ್ದಾಳೆ. ಇನ್ನು ಆ ಮನೆಯಲ್ಲಿ ಈಗಿರೋದು ಅಂದರೆ ಸದ್ಯಕ್ಕೆ ಮಲ್ಲಿ ಒಬ್ಳೆ. ಮಲ್ಲಿ ತುಂಬ ಬೋರ್ ಆಗ್ತಿದೆ ಅಂತ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಅದನ್ನು ಅವಳ ಗಂಡನ ಎದುರುಗಡೆ ನಾಟಕನೇ ಅರ್ಧ ಮಾಡ್ತಿರ್ತಾಳೆ. ಜಯದೇವ್ ಬರ್ತಾನೆ. ಯಾಕೆ ಮಲ್ಲಿ, ಏನಾಯ್ತು ಮಲ್ಲಿ, ಯಾಕೆ ಹೇಗೆ ಕೂತಿದ್ಯಾ ನೀನು ಹಿಂಗೆಲ್ಲ ಕೂತ್ಕೋಬಾರ್ದು ಅಂತೆಲ್ಲ ಅವನು ಹೇಳಿದಾಗ, ಅದು ಮನೇಲಿ ಯಾರೂ ಇಲ್ಲ, ನನಗೊಂದು ಸುಮ್ಕೆ ಕೂತು ಬೇಜಾರಾಯ್ತಾ ಇದೆ, ಏನು ಮಾಡಲಿ ಅಂತೆಲ್ಲ ಹೇಳಿದಾಗ ಅವನಿಗೂ ಒಂದು ಒಳ್ಳೆ ಪ್ಲ್ಯಾನ್ ಹೊಳಿಯುತ್ತೆ. ನೀನು ನಿಮ್ಮ ತಾತನ ಮನೆಗೆ ಹೋಗ್ಬಾ ಮಲ್ಲಿ, ತಾತನ ಊರಿಗೆ ಹೋಗ್ಬಾ ಅಂತೆಲ್ಲ ಒಂದು ಒಳ್ಳೆ ಐಡಿಯಾ ಕೊಡ್ತಾನೆ. ಇದು ಮಾತನ್ನ ಅವಳೇ ಜಯದೇವ್ ಬಾಯಿಂದ ಆಡಿಸಿರೋ ಥರ ಇದೆ. ಸರಿ, ಹಾಗೆ ಮಾಡ್ತೀನಿ ಅಂತ ಮನೆಯಿಂದ ಅವಳು ಆಚೆ ಹೋಗ್ತಿದ್ದಾಗೇ ದಿಯಾನ ಸೇರೊದಿಸಿ ಸೊಸೆ ಥರ ಮನೆ ಒಳಕ್ಕೆ ಕರ್ಕೊಂಬರ್ತಾನೆ ಜಯದೇವ್. ಈಗ ಟ್ವಿಸ್ಟ್ ಏನಪ್ಪ ಅಂತೀರಾ, ಈಗ ದಿಯಾ ಬಲ್ಗಾಲಲ್ಲಿ ಸೇರೋದು ಮನೆ ಒಳಗೆ ಬರ್ತಿದ್ದಂಗೆ ಮಲ್ಲಿ ಕೂಡ ಬರ್ತಿದ್ದಾಳೆ. ಅದೂ ಅವಳು ಸೌತಿ ಇದ್ದಾಳಲ್ಲ ದಿಯಾ, ಚಳಿ ಬಿಡಿಸೋದಕ್ಕೆ. ಇವತ್ತು ಯಾರೂ ಇಲ್ಲದಿರೋ ಟೈಮ್ನಲ್ಲಿ ಇದೆ ಜಯದೇವ್ ಮತ್ತು ದಿಯಾಗೆ ಮಾರಿ ಹಬ್ಬ. ದಿಯಾ ಸೊಕ್ಕನಂತೂ ಚೆನ್ನಾಗಿ ಮುರಿತಾಳೆ. ಈಗ ಜಯದೇವ್ ದಿಯಾಗೆ ಸಪೋರ್ಟ್ ಅಂತೂ ಮಾಡೋಕ್ಕಾಗಲ್ಲ. ದಿಯಾ ಕೈ ಬಿಟ್ಟು ಮಲ್ಲಿ ಪಕ್ಕಕ್ಕೆ ಬಂದು ಈಗ ದಿಯಾಗೇನೆ ಉಗ್ದು ಓಡಿಸೋ ಪ್ಲ್ಯಾನಲ್ಲಿ ಇದ್ದಾನೆ ಅಂದ್ಕೊಂಡಿದ್ದೀನಿ ಜಯದೇವ್. ಇದಿಷ್ಟು ಒಂದು ಕಡೆ ಆದರೆ, ಆ ಕಡೆ ಗೌತಮ್, ಭೂಮಿಕಾ, ಅಪರ್ಣ, ಆನಂದ್ ನೈಟ್ ಫೈರ್ ಕ್ಯಾಂಪ್ ಮಾಡಿಕೊಂಡು ಅವ್ರದ್ದೇ ಎಸ್ಟೇಟ್ನಲ್ಲಿ ಸಖತ್ ಮಜಾ ಮಾಡ್ತಿದ್ದಾರೆ. ಅದರಲ್ಲಿ ಆನಂದ್ ಇದ್ದಾನಲ್ಲ, ಅವನಂತೂ ತನ್ನ ಗೆಳೆಯ ಗೌತಮ್ಗೆ ಅವಳಿ ಜೋಳಿ ಮಕ್ಕಳಾಗಲಿ ಅಂತ ದೇವ್ರ ಹತ್ರ ಕೇಳಿಕೊಂಡು ಹರಿಸಿ ಆಶೀರ್ವಾದ ಮಾಡ್ತಿದ್ದಾನೆ. ಅಷ್ಟೇ ಅಲ್ಲ, ತನ್ನ ಗೆಳೆಯ ಗೌತಮ್ಗೆ ಅವಳಿ ಜೋಳಿ ಮಕ್ಕಳಾಯಿತು ಅಂದರೆ ತನ್ನ ಹೆಂಡತಿ ತಲೆ ಮುಡಿನ ಅವ್ರ ಮನೆ ದೇವ್ರಿಗೆ ಮುಡಿ ಕೊಡ್ತೀನಿ ಅಂತ ಹರಕೆ ಕೂಡ ಮಾಡ್ಕೊಂಡಿದ್ದಾನೆ. ಹೀಗೆ ಕಾಮಿಡಿ ಮಾಡಿಕೊಂಡು ಮಾತಾಡ್ತಾ ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ಇದಿಷ್ಟು ನಾಳಿನ ಪೂರ್ತಿ ಕತೆ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಮ ಮುಂದೆ ಹೊಸ ಕತೆ ಜೊತೆ ನಾಳೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.